ಮಿತ್ರರೇ ನಮಸ್ಕಾರ. ಮಿತ್ರರೇ, ಭಾರಿ ಮಹತ್ವಾಕಾಂಕ್ಷೆಯೊಂದಿಗೆ ಕೇಂದ್ರ ಸರ್ಕಾರ ತಂದಿದ್ದಂತಹ 2 ಮಹತ್ವದ ಮಸೂದೆಗಳು ಇವತ್ತು ಫೇಲ್ಯೂರ್ ಆಗಿದೆ. ನರೇಂದ್ರ ಮೋದಿ ಸರ್ಕಾರ ಆ ಬಿಲ್ ಅನ್ನು ಪಾಸ್ ಮಾಡೋದಕ್ಕೆ ವಿಫಲವಾಗಿದೆ. ಒಂದು, ಮಹಿಳಾ ಮೀಸಲಾತಿ, ನಾರಿ ಶಕ್ತಿ ವಂದನಾ ಅಧಿನಿಯಮ ಅಂತ ಹೆಸರು ಕೊಡಲಾಗಿತ್ತು. ಎರಡನೆಯದಾಗಿ ಡಿಲಿಮಿಟೇಷನ್ ಬಿಲ್. ಈಗಿರುವಂತಹ ಲೋಕಸಭಾ ಕ್ಷೇತ್ರಗಳನ್ನು 543ರಿಂದ 850ಕ್ಕೆ ಏರಿಸುವಂತಹ ಬಿಲ್ ಇದಾಗಿತ್ತು. ಎರಡೂ ಬಿಲ್ಗಳನ್ನು ಲೋಕಸಭೆಯಲ್ಲಿ ಪಾಸ್ ಮಾಡೋದಕ್ಕೆ ಮೋದಿ ಸರ್ಕಾರ ವಿಫಲವಾಗಿದೆ. ಮಿತ್ರರೇ, ಈ ಬಗ್ಗೆ ನಾನು ನಿನ್ನೆಯೇ ನಿಮಗೆ ಸುಳಿವು ಕೊಟ್ಟಿದ್ದೆ. ಈ ಬಿಲ್ ಪಾಸ್ ಆಗುವಂತಹ ಸಾಧ್ಯತೆಗಳು ತೀರಾ ಕಡಿಮೆ ಇದೆ ಅಂತ. ಹಾಗಾದ್ರೆ ಸೋಲೋದು ಗೊತ್ತಿದ್ದು ಕೂಡ ಯಾಕೋಸ್ಕರವಾಗಿ ಈ ಮಸೂದೆಯನ್ನ ಕೇಂದ್ರ ಸರ್ಕಾರ ತರೋದಕ್ಕೆ ಹೊರಟಿತ್ತು? ಇದರಿಂದ ಕೇಂದ್ರ ಸರ್ಕಾರ ಸಾಧಿಸಿದ್ದಾದ್ರೂ ಏನು? 2 ದಿನಗಳ ಕಾಲ ಸುದೀರ್ಘವಾಗಿ ಲೋಕಸಭೆಯಲ್ಲಿ ಚರ್ಚೆ ಮಾಡಲಾಯಿತು. ನಿನ್ನೆಯಂತೂ ಈ ಬಿಲ್ನ ಕುರಿತಾಗಿ ಮಧ್ಯರಾತ್ರಿಯವರೆಗೂ ಕೂಡ ಚರ್ಚೆ ಮಾಡಲಾಯಿತು. ಆದರೂ ಸಹ ವಿಪಕ್ಷಗಳು ಈ ಬಿಲ್ ಪಾಸ್ ಆಗೋದಕ್ಕೆ ಯಾಕೆ ಅಡ್ಡಿಪಡಿಸಿದ್ವು? ಇದರ ಉದ್ದೇಶ ಏನು? ಮೋದಿ ಸರ್ಕಾರಕ್ಕೆ ಇದರಿಂದ ಏನಾದರೂ ಲಾಭ ಆಗಿದೆಯಾ? ಇದೆಲ್ಲವುದನ್ನ ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ಹೇಳುವಂತಹ ಪ್ರಯತ್ನ ಮಾಡ್ತೀನಿ. ನೀವು ಈ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ನಿಮಗೆಲ್ಲ ಗೊತ್ತೇ ಇದೆ, ಕೇಂದ್ರ ಸರ್ಕಾರ ಇದ್ದಕ್ಕಿದ್ದಂತೆ ಏಪ್ರಿಲ್ 16ರಿಂದ 18ರವರೆಗೆ ವಿಶೇಷ ಸಂಸತ್ ಅಧಿವೇಶನವನ್ನು ಕರೆಯಿತು. ಈ ಅಧಿವೇಶನದ ಉದ್ದೇಶ ಏನಾಗಿತ್ತು ಕೇಳಿದ್ರೆ, 2023ರಲ್ಲಿ ಪಾಸ್ ಆಗಿದ್ದಂತಹ ಮಹಿಳಾ ಮೀಸಲಾತಿ ಮಸೂದೆ ಏನಿದೆ ಅದನ್ನ 2029ರಲ್ಲೇ ಜಾರಿಗೆ ತರಬೇಕು. ಈ ಹಿಂದೆ ಇದನ್ನ 2034ಕ್ಕೆ ಜಾರಿಗೆ ತರುವುದಕ್ಕೆ ನಿರ್ಧಾರ ಮಾಡಲಾಗಿತ್ತು. ಯಾಕೆ ಅಂತಂದ್ರೆ 2026ರಲ್ಲಿ ದೇಶದಲ್ಲಿ ಹೊಸ ಜನಗಣತಿ ಆಗತ್ತೆ. ಆ ಜನಗಣತಿಯ ಆಧಾರದಲ್ಲಿ ದೇಶದಲ್ಲಿ ಡಿಲಿಮಿಟೇಷನ್ ಆಗತ್ತೆ. ಅದರ ಆಧಾರದಲ್ಲೇ ಮಹಿಳೆಯರಿಗೆ 33% ಮೀಸಲಾತಿಯನ್ನು ಕೊಡಬೇಕು ಅಂತ ಕೇಂದ್ರ ಸರ್ಕಾರ ನಿರ್ಧಾರ ಮಾಡಿತ್ತು. ಈ ಹಿಂದಿನ ಬಿಲ್ ವೇಳೆ ಅದನ್ನ ವಿಪಕ್ಷಗಳಿಗೂ ಕೂಡ ಕನ್ವೆ ಮಾಡಲಾಗಿತ್ತು, ಅಂದ್ರೆ 2023ರಲ್ಲಿ. ಆದ್ರೆ ಇದ್ದಕ್ಕಿದ್ದಂತೆ ಕೇಂದ್ರ ಸರ್ಕಾರ ಏನ್ ಮಾಡುತ್ತೆ, ನಾವು ಮಹಿಳೆಯರಿಗೆ ಮೀಸಲಾತಿಯನ್ನು 2034ರಲ್ಲಿ ಜಾರಿಗೆ ತರೋದಿಲ್ಲ, 2029 ಸಾರ್ವತ್ರಿಕ ಚುನಾವಣೆಯಲ್ಲೇ ಜಾರಿಗೆ ತರ್ತೀವಿ ಅಂತ ಘೋಷಣೆ ಮಾಡುತ್ತೆ. ಅದು ಸುಮ್ಮನೆ ಘೋಷಣೆ ಮಾಡೋದ್ರಿಂದ ಸಾಧ್ಯ ಆಗೋದಿಲ್ಲ ಅಲ್ವಾ? ಅದು ಸಂವಿಧಾನಾತ್ಮಕ ಬದಲಾವಣೆ ಆಗಬೇಕು. ಅದಕ್ಕೋಸ್ಕರವಾಗಿ ವಿಶೇಷ ಅಧಿವೇಶನವನ್ನು ಕರೆಯಲಾಗಿತ್ತು. ಮಿತ್ರರೇ, ಇಲ್ಲಿ ಸೂಕ್ಷ್ಮವಾಗಿ ಗಮನಿಸಬೇಕಾದ ಅಂಶ ಏನು ಕೇಳಿದ್ರೆ, ಕೇಂದ್ರ ಸರ್ಕಾರ ಈ ಬಾರಿ ಒಂದು ಮಹತ್ವದ ಪ್ಲಾನ್ ಮಾಡಿಕೊಂಡಿತ್ತು. ಅದೇನು ಅಂತಂದ್ರೆ, ಕೇವಲ ಮಹಿಳಾ ಮೀಸಲಾತಿ ಬಿಲ್ ಅನ್ನು ತಂದಿದ್ದೆ ಆದರೆ ವಿಪಕ್ಷಗಳು ಅದನ್ನು ಪಾಸ್ ಮಾಡುವಂತ ಸಾಧ್ಯತೆಗಳೇ ಜಾಸ್ತಿ ಇರ್ತವೆ. ಯಾಕೆ ಅಂತಂದ್ರೆ, ಅದಕ್ಕೆ ವಿರೋಧ ಮಾಡಿದ್ದೆ ಆದರೆ ಈ ದೇಶದ ಮಹಿಳೆಯರು ವಿಪಕ್ಷಗಳ ವಿರುದ್ಧ ತಿರುಗಿ ಬೀಳ್ತಾರಲ್ವಾ? ಅದಕ್ಕೋಸ್ಕರವಾಗಿ ಕೇಂದ್ರ ಸರ್ಕಾರ ಇದರ ನಡುವೆ ಇನ್ನೊಂದು ಬಿಲ್ ಅನ್ನು ಕೂಡ ಜಾಯಿಂಟ್ ಮಾಡಿಬಿಟ್ಟು ಎರಡನ್ನೂ ಒಟ್ಟಿಗೆ ಪಾಸ್ ಮಾಡುವಂತಹ ಒಂದು ಪ್ರಯತ್ನವನ್ನ ಮಾಡಿತ್ತು. ಆ ಬಿಲ್ ಯಾವುದು ಕೇಳಿದ್ರೆ, ಈ ದೇಶದಲ್ಲಿ ಡಿಲಿಮಿಟೇಷನ್ ಮಾಡುವಂತಹದ್ದು. ಅಂದ್ರೆ ಈಗಿರುವಂತಹ 543 ಲೋಕಸಭಾ ಕ್ಷೇತ್ರಗಳೇನಿದಾವೆ ಇದನ್ನ ಜನಸಂಖ್ಯೆಯ ಆಧಾರದಲ್ಲಿ 850ಕ್ಕೆ ಏರಿಸಬೇಕು ಅಂತ ಕೇಂದ್ರ ಸರ್ಕಾರ ಒಂದು ಹೊಸ ಬಿಲ್ ಅನ್ನು ತಂದಿತ್ತು. ಇಲ್ಲಿ ಕೇಂದ್ರ ಸರ್ಕಾರದ ಪ್ರಯತ್ನ ಏನಾಗಿತ್ತು ಕೇಳಿದ್ರೆ, ಈ ದೇಶದಲ್ಲಿ ಡಿಲಿಮಿಟೇಷನ್ ಆಗಿದ್ದೇ ಆದರೆ 850 ಲೋಕಸಭಾ ಕ್ಷೇತ್ರಗಳನ್ನು ನಿಗದಿ ಮಾಡಲಾಗುತ್ತೆ. ಅದರಲ್ಲಿ ನಾವು 33% ಮಹಿಳೆಯರಿಗೆ ಮೀಸಲಾತಿಯನ್ನು ಕೊಡ್ತೀವಿ ಅಂತ ಕೇಂದ್ರ ಸರ್ಕಾರ ಹೇಳ್ಕೊಂಡಿತ್ತು. ಅಂದ್ರೆ ಮಹಿಳಾ ಮೀಸಲಾತಿ ಮತ್ತು ಡಿಲಿಮಿಟೇಷನ್ ಎರಡೂ ಬಿಲ್ಗಳನ್ನು ಒಂದಕ್ಕೊಂದಕ್ಕೆ ಲಿಂಕ್ ಮಾಡಲಾಗಿತ್ತು. ಆದರೆ ವಿಪಕ್ಷಗಳು ಇದಕ್ಕೆ ತೀವ್ರವಾಗಿ ವಿರೋಧವನ್ನು ವ್ಯಕ್ತಪಡಿಸಿದ್ವು. ಖರ್ಗೆ ನೇತೃತ್ವದಲ್ಲಿ INDIA ಕೂಟದ ಸಭೆ ಸೇರ್ಬಿಟ್ಟು ಅವರೊಂದು ತೀರ್ಮಾನವನ್ನು ಕೈಗೊಂಡಿದ್ರು. ನಾವು ಮಹಿಳಾ ಮೀಸಲಾತಿ ಬಿಲ್ ಅನ್ನ ಒಪ್ಕೊಳ್ತೀವಿ, ಅದಕ್ಕೆ ವಿರೋಧ ಮಾಡೋದಿಲ್ಲ. ಆದರೆ ಡಿಲಿಮಿಟೇಷನ್ ಬಿಲ್ ಇದೆಯಲ್ಲ ಅದಕ್ಕೆ ವಿರೋಧ ವ್ಯಕ್ತಪಡಿಸ್ತೀವಿ. ಅದು ಈ ದೇಶದ ವಿರುದ್ಧವಾಗಿದೆ. ಇದು ಬಿಜೆಪಿಯ ಅಜೆಂಡಾವನ್ನ ದೇಶದಾದ್ಯಂತ ವಿಸ್ತರಿಸೋದಕ್ಕೆ ಮಾಡ್ತಾ ಇರುವಂತಹ ಡಿಲಿಮಿಟೇಷನ್ ಬಿಲ್. ಇದಕ್ಕೆ ನಾವು ಬೆಂಬಲ ಕೊಡೋದಿಲ್ಲ ಅಂತ ಖರ್ಗೆ ಅವರ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ತೀರ್ಮಾನ ಮಾಡಲಾಗಿತ್ತು. ಕೇಂದ್ರ ಸರ್ಕಾರವು ಏನು ವಿಪಕ್ಷಗಳನ್ನು ಅಷ್ಟಾಗಿ ಕನ್ವಿನ್ಸ್ ಮಾಡೋದಕ್ಕೆ ಹೋಗೇ ಇಲ್ಲ. ಗೊತ್ತಿತ್ತವರಿಗೆ ಈ ಬಿಲ್ ಫೇಲ್ಯೂರ್ ಆಗುತ್ತೆ, ಇದು ಪಾಸ್ ಆಗೋದಿಲ್ಲ ಅಂತ. ಅದು ಯಾಕೆ ಅಂತ ಮುಂದೆ ಹೇಳುತ್ತೀನಿ ನಾನು. ವಿಪಕ್ಷಗಳಿಗೆ ಮಧ್ಯದಲ್ಲೇ ಸ್ಪಷ್ಟವಾಗಿ ಗೊತ್ತಾಯಿತು, ಇದು ನಮ್ಮನ್ನ ಕೆಡ್ಡಕ್ಕೆ ಬೀಳಿಸುವಂತಹ ಕೇಂದ್ರ ಸರ್ಕಾರದ ಪ್ರಯತ್ನ ಅಂತ. ಒಂದು ವೇಳೆ ಬಿಲ್ ಪಾಸ್ ಆದ್ರೆ ಅವರ ಅಜೆಂಡಾ ಪೂರ್ತಿ ಆಗುತ್ತೆ, ಬಿಲ್ ಫೇಲ್ಯೂರ್ ಆದ್ರೆ ನಮ್ಮ ಹಣೆಗೆ ಮಸಿ ಮೆತ್ಕೊಳ್ಳುತ್ತೆ. ಇದನ್ನ ವಿಪಕ್ಷಗಳು ತುಂಬಾ ಚೆನ್ನಾಗಿ ಗ್ರಹಿಸಿದ್ವು. ಅದಕ್ಕೋಸ್ಕರವಾಗಿ ವಿಪಕ್ಷಗಳು ಹೊಸ ದಾಳವನ್ನು ಪ್ರಯೋಗ ಮಾಡಿದ್ವು. ಅದೇನು ಕೇಳಿದ್ರೆ, ನೀವು ಮಹಿಳಾ ಮೀಸಲಾತಿಯನ್ನ ತನ್ನಿ, ಆದರೆ ಅದು 543 ಲೋಕಸಭಾ ಕ್ಷೇತ್ರಗಳು ಈಗೇನು ಜಾರಿಯಲ್ಲಿದೆಯಲ್ಲ ಅದಕ್ಕೆ ಮಾತ್ರ ತನ್ನಿ. ಹೊಸದಾಗಿ 850 ಕ್ಷೇತ್ರಗಳು ಮಾಡೋದು ಬೇಕಾಗಿಲ್ಲ. ಅದು ಮುಂದೆ ಚರ್ಚೆ ಮಾಡೋಣ. ಅದನ್ನ ಡಿಲಿಮಿಟೇಷನ್ ಕಮಿಷನ್ ಏನಿದೆ ಅದು ನಿರ್ಧಾರ ಮಾಡುತ್ತೆ. ಸರ್ಕಾರ ಯಾರಿದ್ರಲ್ಲಿ ನಿರ್ಧಾರ ಮಾಡೋದು? ಈ ರೀತಿಯಾಗಿ ಹೊಸ ವರಸೆಯನ್ನ ವಿಪಕ್ಷಗಳು ಮುಂದಿಟ್ವು. ಕಾಂಗ್ರೆಸ್ ಅಂತೂ ದೇಶದಲ್ಲಿ ಜಾತಿಯ ಜನಗಣತಿ ನಡೀತಾ ಇದೆ, ನೀವೇ ಅದನ್ನ ಮಾಡ್ತೀವಿ ಅಂತ ಹೇಳ್ತಾ ಇದ್ರಿ, ಜಾತಿ ಗಣತಿಯ ರಿಪೋರ್ಟ್ ಕೂಡ ಬರಲಿ, ಅದರ ಆಧಾರದಲ್ಲೇ ಮೀಸಲಾತಿ ಹಂಚಿಕೆ ಆಗಲಿ, ಈ ರೀತಿಯಾಗಿ ಹೊಸ ವರಸೆಯನ್ನ ಕಾಂಗ್ರೆಸ್ ಪ್ಲೇ ಮಾಡೋದಕ್ಕೆ ಶುರು ಮಾಡ್ತು.
ಆದರೆ ಇದು ಯಾವುದಕ್ಕೂ ಕೂಡ ರಾಜಿ ಆಗೋದಕ್ಕೆ ಕೇಂದ್ರ ಸರ್ಕಾರ ಸಿದ್ಧ ಇರಲಿಲ್ಲ. ಅವರು ಬಿಲ್ಲನ್ನು ಪಾಸ್ ಮಾಡೋದಕ್ಕೆ ಒಂದು ಅಂತಿಮ ಯತ್ನವನ್ನು ಮಾಡಿದ್ರು. ಮಿತ್ರರೇ, ಬಹಳ ಸುದೀರ್ಘವಾಗಿ ಈ ಬಗ್ಗೆ ಚರ್ಚೆ ಕೂಡ ನಡೀತು. ಸ್ಪೀಕರ್ ಓಂ ಬಿರ್ಲಾ ಅವರು ಈ ಒಂದು ವಿಷಯದ ಕುರಿತಾಗಿ 130 ಸಂಸದರಿಗೆ ಮಾತನಾಡೋದಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಅದರಲ್ಲಿ 56 ಸಂಸದರು ಮಹಿಳಾ ಸಂಸದರು. ಅಂದರೆ ಈ ಬಿಲ್ನ ಕುರಿತಾಗಿ ಅಷ್ಟು ಸುದೀರ್ಘವಾಗಿ ಪರ ವಿರೋಧ ಚರ್ಚೆ ಆಗಿದೆ. ಅಂತಿಮವಾಗಿ ಈ ಬಿಲ್ ಇದಾವಲ್ಲ, ಇದು ಸಾಂವಿಧಾನಿಕ ಬದಲಾವಣೆಯ ಬಿಲ್, ಅಂದ್ರೆ ಸಂವಿಧಾನಾತ್ಮಕ ತಿದ್ದುಪಡಿ ಇದಾಗಿತ್ತು. ಈ ಕಾರಣದಿಂದಾಗಿ 3/2 ಬಹುಮತ ಇದ್ರೆ ಮಾತ್ರ ಈ ಬಿಲ್ ಪಾಸ್ ಆಗ್ತಾ ಇತ್ತು. ಮಿತ್ರರೇ, ಇಡೀ ದೇಶಕ್ಕೆ ಕುತೂಹಲ ಇತ್ತು, ಆದರೆ ಇನ್ನೊಂದು ಕಡೆಯಲ್ಲಿ ಕನ್ಫರ್ಮ್ ಕೂಡ ಇತ್ತು ಈ ಬಿಲ್ ಪಾಸ್ ಆಗೋದಿಲ್ಲ ಅಂತ. ಯಾಕೆ ಅಂತಂದ್ರೆ ಸಮಾಜವಾದಿ ಪಕ್ಷ ಈಗಾಗಲೇ ಸ್ಪಷ್ಟಪಡಿಸಿತ್ತು, ನಾವು ಈ ಬಿಲ್ಗೆ ಯಾವುದೇ ಕಾರಣಕ್ಕೂ ಕೂಡ ಬೆಂಬಲ ಕೊಡೋದಿಲ್ಲ, ನಾವು ಮತದಾನದಲ್ಲಿ ಭಾಗಿಯಾಗ್ತೀವಿ, ಬಿಲ್ನ ವಿರುದ್ಧವಾಗಿ ಮತದಾನ ಮಾಡ್ತೀವಿ ಅಂತ ಅಖಿಲೇಶ್ ಯಾದವ್ ಘೋಷಣೆ ಮಾಡಿದ್ರು. ಇನ್ನು ಕಾಂಗ್ರೆಸ್ ಮೊದಲೇ ಸ್ಪಷ್ಟವಾಗಿ ಹೇಳಿತ್ತು, ಯಾವುದೇ ಕಾರಣಕ್ಕೂ ಕೂಡ ನಾವು ಈ ಬಿಲ್ಗೆ ಬೆಂಬಲ ಕೊಡೋದಿಲ್ಲ ಅಂತ. ಇನ್ನು TMCಯ ನಿಲುವು ಕೂಡ ಇದೇ ಆಗಿತ್ತು. ಮಮತಾ ಬ್ಯಾನರ್ಜಿ ಅವರಂತೂ ಇದನ್ನು ತೀವ್ರವಾಗಿ ವಿರೋಧಿಸಿದ್ರು. ಬಿಜೆಪಿ ಪದೇ ಪದೇ ಗೆಲ್ಲೋದಕ್ಕೋಸ್ಕರವಾಗಿ ಈ ರೀತಿಯಾಗಿ ಮಾಡ್ತಾ ಇದೆ, ಇದೊಂದು ಷಡ್ಯಂತ್ರ ಅಂತ TMC ಇದನ್ನು ವಿರೋಧ ವ್ಯಕ್ತಪಡಿಸಿತ್ತು. ತಮಿಳುನಾಡಿನ ಸ್ಟಾಲಿನ್ ಅಂತೂ ಇದಾಗಲೇಬಾರದು ಅಂತ ಹೇಳಿ ಅವರು ಕಪ್ಪು ಪಟ್ಟಿ ಪ್ರದರ್ಶನ ಮಾಡಿದ್ರು, ಕಪ್ಪು ಬಟ್ಟೆ ಧರಿಸಿ DMKಯ ಸದಸ್ಯರು ಸಂಸತ್ ಸದನದಲ್ಲಿ ಭಾಗಿಯಾಗಿದ್ರು. ಹೀಗಾಗಿ ಈ ಬಿಲ್ ಪಾಸ್ ಆಗೋದಿಲ್ಲ, ಒಂದು ವೇಳೆ ಮತದಾನಕ್ಕೆ ಬಂದಿದ್ದೇ ಆದರೆ ಇದು ಫೇಲ್ ಆಗುತ್ತೆ ಎನ್ನುವಂಥದ್ದು ಕನ್ಫರ್ಮ್ ಆಗಿತ್ತು. ಆದರೂ ಈ ನಡುವೆ ಪ್ರಧಾನಿ ನರೇಂದ್ರ ಮೋದಿ ಅವರು ಎಲ್ಲಾ ವಿಪಕ್ಷಗಳಿಗೂ ಕೂಡ ಮನವಿ ಮಾಡಿಕೊಂಡಿದ್ರು, ಮಹಿಳೆಯರ ಪರವಾಗಿರುವಂತಹ ಈ ಬಿಲ್ಲನ್ನು ಸರ್ವಸಮ್ಮತದಿಂದ ಪಾಸ್ ಮಾಡಿಕೊಡಿ ಅಂತ. ಅಂತಿಮವಾಗಿ ಇವತ್ತು ಲೋಕಸಭೆಯಲ್ಲಿ ರಾಹುಲ್ ಗಾಂಧಿ ಅವರು ಮಾತನಾಡಿದ್ರು, ಜೊತೆಗೆ ಅಮಿತ್ ಶಾ ಕೂಡ ಈ ಬಿಲ್ನ ಕುರಿತಾಗಿ ಮಾತನಾಡಿದ್ರು. ಬಹಳ ವಿಶೇಷ ಏನು ಕೇಳಿದ್ರೆ, ಎಂದಿನಂತೆ ರಾಹುಲ್ ಗಾಂಧಿ ಅವರು ಬಿಲ್ನ ಕುರಿತಾಗಿ ಮಾತನಾಡಲಿಲ್ಲ, ಬೇರೆ ಬೇರೆ ವಿಚಾರಗಳನ್ನು ಸೇರಿಸ್ಬಿಟ್ಟು ಬಾಲಿಶತನದಿಂದ ಮಾತನಾಡಿದ್ರು. ಬಿಲ್ನ ಬಗ್ಗೆ, ಅದನ್ನು ಯಾಕೆ ವಿರೋಧ ಮಾಡ್ತಾ ಇದ್ದೀವಿ, ಅದಕ್ಕೆ ಕಾರಣ ಏನು, ಯಾವುದನ್ನು ರಾಹುಲ್ ಗಾಂಧಿ ಹೇಳಿಲ್ಲ. ಒಂದು ಹಂತದಲ್ಲಿ ಲೋಕಸಭೆಯಲ್ಲಿ ಗದ್ದಲವೂ ಕೂಡ ಸೃಷ್ಟಿಯಾಗಿತ್ತು. ಆಡಳಿತ ಪಕ್ಷದವರು ರಾಹುಲ್ ಗಾಂಧಿ ಅವರ ಮಾತಿಗೆ ಪದೇ ಪದೇ ವಿರೋಧ ವ್ಯಕ್ತಪಡಿಸಿದ್ರು. ಅದಾಗ್ತಿದ್ದ ಹಾಗೆ ಅಮಿತ್ ಶಾ ಸದನಕ್ಕೆ ಈ ಬಿಲ್ನ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನ ಕೊಟ್ಟರು. ಇದು ನಿನ್ನೆಯೇ ಕನ್ಫರ್ಮ್ ಆಗಿತ್ತು. ಯಾರ್ಯಾರಿಗೆ ಏನೇನು ಡೌಟ್ ಇದೆಯೋ ಎಲ್ಲದನ್ನ ಸರ್ಕಾರ ಕ್ಲಿಯರ್ ಮಾಡುತ್ತೆ, ಯಾವುದೇ ಮುಚ್ಚಿಡುವಂತಹ ತಂತ್ರಕ್ಕೆ ಸರ್ಕಾರ ಹೋಗೋದಿಲ್ಲ ಅನ್ನುವಂಥದ್ದನ್ನು ಸ್ಪಷ್ಟಪಡಿಸಿತ್ತು. ಅದೇ ರೀತಿಯಾಗಿ ಅಮಿತ್ ಶಾ ಅವರು ಬಹಳ ಸುದೀರ್ಘವಾಗಿ ಈ ಬಿಲ್ನ ಕುರಿತಾಗಿ ಸದನಕ್ಕೆ ಮಾಹಿತಿಯನ್ನ ಕೊಟ್ಟರು. ಯಾಕೋಸ್ಕರವಾಗಿ ತರ್ತಾ ಇದ್ದೀವಿ, ಏನಾಗ್ತಾ ಇದೆ, ಈ ದೇಶದಲ್ಲಿ ಲೋಕಸಭಾ ಕ್ಷೇತ್ರಗಳ ಚಿತ್ರಣ ಹೇಗಿದೆ, ಸರಿಸುಮಾರು 20 ಲಕ್ಷಕ್ಕೂ ಹೆಚ್ಚಿರುವಂತಹ ಲೋಕಸಭಾ ಕ್ಷೇತ್ರಗಳು ಅನೇಕ ಸಂಖ್ಯೆಯಲ್ಲಿದ್ದಾವೆ. ಅಂತಹ ಕ್ಷೇತ್ರಗಳಲ್ಲಿ ಓರ್ವ ಸಂಸದ ಎಲ್ಲರಿಗೂ ಕೂಡ ನ್ಯಾಯ ಕೊಡೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ನಾವು ಈ ಬಿಲ್ ಅನ್ನು ತರ್ತಾ ಇದ್ದೀವಿ. ಇದರಲ್ಲಿ ದಕ್ಷಿಣದ ರಾಜ್ಯಗಳಿಗೆ ಯಾವುದೇ ರೀತಿಯಲ್ಲೂ ತೊಂದರೆ ಆಗೋದಿಲ್ಲ. ಇದೆಲ್ಲ ಶುದ್ಧ ಸುಳ್ಳು ಸುದ್ದಿ ಅಂತ ಅಮಿತ್ ಶಾ ಸ್ಪಷ್ಟನೆಯನ್ನ ಕೊಡುವಂತಹ ಪ್ರಯತ್ನ ಮಾಡಿದ್ರು. ದಕ್ಷಿಣದ ರಾಜ್ಯಗಳಲ್ಲಿ ಈ ಹಿಂದೆ ಯಾವ ಪ್ರಮಾಣದಲ್ಲಿ ಸೀಟ್ ಇತ್ತೋ ಅದೇ ಪ್ರಮಾಣದಲ್ಲಿ, ಅಂದ್ರೆ ಅದೇ ಅನುಪಾತದಲ್ಲಿ ಸೀಟ್ಗಳನ್ನು ಏರಿಸಲಾಗುತ್ತೆ ಹೀಗಂತ ಅಮಿತ್ ಶಾ ಸ್ಪಷ್ಟಪಡಿಸಿದ್ರು. ಜನಸಂಖ್ಯೆಯ ಆಧಾರದಲ್ಲಿ ಕಡಿತಗೊಳಿಸುವ ಅಂತ ಕೂಡ ಕನ್ಫರ್ಮ್ ಮಾಡಿದ್ರು. ಕರ್ನಾಟಕದ ಸೀಟ್ಗಳು ಈ ಹಿಂದೆ 28 ಇದ್ರೆ ಮುಂದೆ 42 ಆಗುತ್ತೆ. ತಮಿಳುನಾಡಿನಲ್ಲಿ ಈ ಹಿಂದೆ 39 ಇದ್ರೆ ಮುಂದೆ 59ಕ್ಕೆ ಏರಿಕೆ ಆಗುತ್ತೆ. ಕೇರಳದಲ್ಲಿ 20 ಕ್ಷೇತ್ರಗಳಿತ್ತು, ಮುಂದೆ 30 ಕ್ಷೇತ್ರಗಳಾಗುತ್ತೆ. ಆಂಧ್ರ ಪ್ರದೇಶಕ್ಕೆ 25 ಇದ್ದಂತಹ ಕ್ಷೇತ್ರಗಳು 38ಕ್ಕೆ ಏರಿಕೆ ಆಗುತ್ತೆ. ತೆಲಂಗಾಣಕ್ಕೆ 17 ಇದ್ದಂತಹ ಕ್ಷೇತ್ರಗಳು 26ಕ್ಕೆ ಏರಿಕೆ ಆಗುತ್ತೆ. ಯಾವುದೇ ರಾಜ್ಯಕ್ಕೂ ಕೂಡ ಅನ್ಯಾಯ ಆಗೋದಿಲ್ಲ ಅನ್ನುವಂಥದ್ದನ್ನ ಅಮಿತ್ ಶಾ ಸ್ಪಷ್ಟವಾಗಿ ಸದನಕ್ಕೆ ತಿಳಿಸುವಂತಹ ಪ್ರಯತ್ನ ಮಾಡಿದ್ರು. ಅಂತಿಮವಾಗಿ ಮಿತ್ರರೇ, ಈ ಬಿಲ್ ಮತದಾನಕ್ಕೆ ಬಂತು. ಆ ಸಂದರ್ಭದಲ್ಲಿ ಲೋಕಸಭೆಯಲ್ಲಿ ಒಟ್ಟು 528 ಸಂಸದರು ಬಿಲ್ನ ಪರ ಮತ್ತು ವಿರುದ್ಧವಾಗಿ ಮತದಾನ ಮಾಡಿದ್ರು. ಈ ಪೈಕಿ 298 ಮಂದಿ ಬಿಲ್ನ ಪರವಾಗಿ ಮತದಾನ ಮಾಡಿದ್ರೆ 230 ಮಂದಿ ಬಿಲ್ನ ವಿರುದ್ಧವಾಗಿ ಮತ ಚಲಾಯಿಸಿದ್ರು. ಇಲ್ಲಿ ಗಮನಿಸಬೇಕಾದ ಅಂಶ ಏನು ಕೇಳಿದ್ರೆ, ಇಷ್ಟೆಲ್ಲ ಸರ್ಕಸ್ ಮಾಡಿದ ಕಾರಣದಿಂದಾಗಿ NDAದ ಸಂಖ್ಯೆ 5 ಜಾಸ್ತಿ ಆಗಿದೆ. ಅಂದ್ರೆ NDA ಪರವಾಗಿ 5 ಹೆಚ್ಚುವರಿ ಸಂಸದರು ಮತದಾನ ಮಾಡಿದ್ದಾರೆ. ಒಂದು ವೇಳೆ ಈ ಬಿಲ್ ಪಾಸ್ ಆಗಬೇಕು ಅಂತಾಗಿದ್ರೆ 2/3 ಮೆಜಾರಿಟಿ ಬೇಕಾಗಿತ್ತು. ಅಂದ್ರೆ 528 ಸಂಸದರ ಪೈಕಿ 352 ಮಂದಿ ಏನಾದರೂ ಈ ಬಿಲ್ನ ಪರವಾಗಿ ಮತದಾನ ಮಾಡಿದ್ದೇ ಆಗಿದ್ರೆ ಇದು ಪಾಸ್ ಆಗ್ತಾ ಇತ್ತು. 54 ಮತಗಳ ಕೊರತೆಯಿಂದಾಗಿ ಸರ್ಕಾರ ಈ ಬಿಲ್ ಅನ್ನ ಪಾಸ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಹಾಗಾದರೆ ಯಾಕೆ ಚುನಾವಣೆ ಸಂದರ್ಭದಲ್ಲಿ ಇಂತಹದೊಂದು ಬಿಲ್ ಅನ್ನು ತಂದು ಅದು ಫೇಲ್ಯೂರ್ ಆಗಿ ಮುಖಭಂಗ ಅನುಭವಿಸುವಂತಹ ಕೆಲಸಕ್ಕೆ ಕೇಂದ್ರ ಸರ್ಕಾರ ಯಾಕೆ ಕೈ ಇಡ್ತು? ಗೊತ್ತಿದ್ರೂ ಕೂಡ ಇಂತಹ ಕೆಲಸಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾಕೆ ಮುಂದಾದ್ರು? ಈ ಪ್ರಶ್ನೆ ಬಹುತೇಕರಿಗಿದೆ. ಮಿತ್ರರೇ, ಇದಕ್ಕೇನು ರಾಕೆಟ್ ಸೈನ್ಸ್ ಇಲ್ಲ. ನಿಮಗೆಲ್ಲ ಗೊತ್ತೇ ಇದೆ, ಪಶ್ಚಿಮ ಬಂಗಾಳ ಮತ್ತು ತಮಿಳುನಾಡಿನಲ್ಲಿ ಚುನಾವಣೆ ನಡೀತಾ ಇದೆ. ಎರಡೂ ಕಡೆಯಲ್ಲೂ ಕೂಡ ಮಹಿಳಾ ಮತದಾರರು ಬಹಳ ನಿರ್ಣಾಯಕ. ತಮಿಳುನಾಡಿನ ವಿಚಾರದಲ್ಲಿ ಬಿಜೆಪಿ ಅಷ್ಟು ಕಾನ್ಸಂಟ್ರೇಟ್ ಮಾಡ್ತಾ ಇಲ್ಲ. ಯಾಕೆ ಅಂತಂದ್ರೆ ತಮಿಳುನಾಡಿನ ರಾಜಕಾರಣವೇ ಬೇರೆ, ಅಲ್ಲಿ ಮಹಿಳೆ ಪುರುಷ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಯಾರೇನು ಕೊಡ್ತಾರೆ, ಯಾವ ಪಕ್ಷ, ಈ ರೀತಿಯಾಗಿ ಚುನಾವಣೆ ನಡೆಯುತ್ತೆ. ಈ ಬಿಲ್ ಇದೆಯಲ್ಲ, ತಮಿಳುನಾಡಿನ ಮೇಲೆ ಯಾವುದೇ ರೀತಿಯಲ್ಲೂ ಪರಿಣಾಮ ಬೀರುವಂತಹದ್ದಲ್ಲ. ಇದು ನೇರವಾಗಿ ಪರಿಣಾಮ ಬೀರುವಂತಹದ್ದು ವೆಸ್ಟ್ ಬೆಂಗಾಲ್ಗೆ. ಇಲ್ಲಿ ಕೇಂದ್ರ ಸರ್ಕಾರ ಬಹಳ ಜಾಣ್ಮೆಯನ್ನ ಪ್ರದರ್ಶನ ಮಾಡಿದೆ. ಈ ಬಿಲ್ಲನ್ನು ಎಂತಹ ಸಂದರ್ಭದಲ್ಲಿ ತಂದಿದೆ ಅಂತಂದ್ರೆ, ಇನ್ನೇನು ಚುನಾವಣೆಗೆ ಕೆಲವೇ ದಿನಗಳು ಬಾಕಿ ಇರಬೇಕು ಅಂತಹ ಸಂದರ್ಭದಲ್ಲಿ ತಂದಿದೆ. ಮೊದಲೇ ತಂದಿದ್ದೆ ಆದರೆ ಮಮತಾ ಬ್ಯಾನರ್ಜಿ ಅವರು ಒಂದಷ್ಟು ಆಟ ಆಡುವಂತಹ ಸಾಧ್ಯತೆಗಳಿರ್ತವೆ.
ಒಂದು ವೇಳೆ ನಾಮಿನೇಷನ್ ಸಂದರ್ಭದಲ್ಲಿ ಈ ಒಂದು ಬಿಲ್ಲನ್ನು ತಂದಿದ್ದೇ ಆದರೆ ಮಮತಾ ಬ್ಯಾನರ್ಜಿ ಏನು ಮಾಡ್ತಾ ಇದ್ರು? ಕೇಂದ್ರ ಸರ್ಕಾರ ದುರುದ್ದೇಶದಿಂದ ಬಿಲ್ ತರ್ತಾ ಇದೆ, ನಾನು ಮಹಿಳೆಯರ ಪರವಾಗಿದ್ದೀನಿ, ನಾನು ಈ ಬಾರಿ 33% ಮಹಿಳೆಯರಿಗೆ ಸೀಟ್ ಕೊಡ್ತಾ ಇದ್ದೀನಿ ಅಂತ ಸೀಟ್ ಹಂಚಿಕೆ ಮಾಡಿಬಿಡಬಹುದಿತ್ತು. ಅದು ಬಿಜೆಪಿಗೆ ಉಲ್ಟಾ ಆಗ್ತಾ ಇತ್ತು. ಹೀಗಾಗಿ ನಾಮಿನೇಷನ್ ಯಾವಾಗ ಮುಕ್ತಾಯ ಆಗುತ್ತೋ ಅದಾದ ನಂತರವೇ ಈ ಸೆಷನ್ ಅನ್ನು ಕರೆದು ಈ ಬಿಲ್ಲನ್ನು ಇಂಟ್ರೊಡ್ಯೂಸ್ ಮಾಡುವಂತಹ ಕೆಲಸಕ್ಕೆ ಮೋದಿ ಸರ್ಕಾರ ಮುಂದಾಯಿತು. ಇದರಿಂದ ಏನು ಲಾಭ ಆಗುವ ನಿರೀಕ್ಷೆಯನ್ನು ಬಿಜೆಪಿ ಇಟ್ಕೊಂಡಿದೆ ಅಂತಂದರೆ, ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರ ಬಹಳ ದೊಡ್ಡ ವೋಟ್ ಬ್ಯಾಂಕ್ ಅಂತಂದರೆ ಅದು ಮಹಿಳೆಯರು. ಇವತ್ತಿಗೂ ಕೂಡ ಪಶ್ಚಿಮ ಬಂಗಾಳದ 50% 55% ಮಹಿಳೆಯರು ಮಮತಾ ಬ್ಯಾನರ್ಜಿ ಅವರಿಗೆ ವೋಟ್ ಹಾಕ್ತಾ ಇದ್ದಾರೆ. ಇದೇ ಕಾರಣದಿಂದ ಪಶ್ಚಿಮ ಬಂಗಾಳದಲ್ಲಿ ಹಿಂದೂ ವರ್ಸಸ್ ಮುಸ್ಲಿಂ ಅನ್ನುವಂಥ ವಿಚಾರ ತಂದರೂ ಕೂಡ ಬಿಜೆಪಿಗೆ ಯಶಸ್ಸು ಸಿಗ್ತಾ ಇಲ್ಲ. ಈ ಮಹಿಳಾ ವೋಟ್ ಬ್ಯಾಂಕನ್ನು ಡಿಸ್ಟರ್ಬ್ ಮಾಡಬೇಕು ಅಂತಲೇ ಬಿಜೆಪಿ ಅನೇಕ ಪ್ರಯತ್ನಗಳನ್ನು ಮಾಡಿದೆ, ಯಾವುದೂ ಕೂಡ ಈವರೆಗೆ ಯಶಸ್ಸು ಕಂಡಿಲ್ಲ. ಈಗ ಮಮತಾ ಬ್ಯಾನರ್ಜಿ ಅವರು ಹೇಳುವಂತೆ ಮಹಿಳೆಯರ ಪರವಾಗಿಲ್ಲ, ಅವರು ಮಹಿಳಾ ವಿರೋಧಿ ಎನ್ನುವಂಥ ಹಣೆಪಟ್ಟಿಯನ್ನು ಕಟ್ಕೊಳ್ಬೇಕು, ಇದರಿಂದ ಬಿಜೆಪಿಗೆ ಲಾಭ ಆಗುತ್ತೆ ಎನ್ನುವಂಥ ನಿರೀಕ್ಷೆಯನ್ನು ಬಿಜೆಪಿಯವರು ಇಟ್ಕೊಂಡಿದ್ದಾರೆ. ಮಿತ್ರರೇ, ಪಶ್ಚಿಮ ಬಂಗಾಳದಲ್ಲಿ ಬಿಜೆಪಿಗೆ ಈಗಲೂ ಸಹ ಮಹಿಳೆಯರ ವೋಟ್ ಸಿಗುವಂಥದ್ದು 30-35% ಮಾತ್ರ. ಇದರಲ್ಲೇನಾದರೂ ಒಂದು 10-15% ವ್ಯತ್ಯಾಸ ಆದರೂ ಕೂಡ ಬಿಜೆಪಿ ಈಸಿಯಾಗಿ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರಕ್ಕೆ ಬರಬಹುದು ಅನ್ನುವಂಥದ್ದು ಕೇಂದ್ರ ಸರ್ಕಾರದ ಲೆಕ್ಕಾಚಾರ. ಈ ಕಾರಣದಿಂದಾಗಿಯೇ ಈ ಬಿಲ್ಲನ್ನು ಇಷ್ಟು ತರಾತುರಿಯಲ್ಲಿ ಲೋಕಸಭೆಯಲ್ಲಿ ಮಂಡನೆ ಮಾಡಿದ್ದು, ಈ ವಿಶೇಷ ಅಧಿವೇಶನವನ್ನು ಕರೆದಿದ್ದು. ಆದರೆ ಅಂತಿಮವಾಗಿ ಬಿಲ್ ಪಾಸ್ ಮಾಡಿಕೊಳ್ಳುವಲ್ಲಿ ಕೇಂದ್ರ ಸರ್ಕಾರ ಯಶಸ್ವಿ ಆಗಿಲ್ಲ. ಅವರೇನು ಬಯಸಿದ್ರೋ ಅದೇ ರೀತಿಯಾಗಿ ಬಿಲ್ ಫೇಲ್ಯೂರ್ ಆಗಿದೆ. ಇದರಿಂದ ಒಂದು ಸ್ಪಷ್ಟ ಆಗೋದೇನು ಕೇಳಿದ್ರೆ, 2029ಕ್ಕೆ ಲೋಕಸಭಾ ಕ್ಷೇತ್ರದಲ್ಲಿ ಯಾವುದೇ ವ್ಯತ್ಯಾಸ ಆಗುವಂಥ ಸಾಧ್ಯತೆಗಳಿಲ್ಲ. ಇನ್ನೊಮ್ಮೆ ಕೇಂದ್ರ ಸರ್ಕಾರ ಇದಕ್ಕೆ ಕೈ ಹಾಕುತ್ತೆ ಅಂತ ನನಗಂತೂ ಅನ್ನಿಸ್ತಾ ಇಲ್ಲ. ಮಹಿಳಾ ಮೀಸಲಾತಿಯೂ ಕೂಡ 2029ಕ್ಕೆ ಜಾರಿ ಬರುವಂತಹ ಸಾಧ್ಯತೆಯೂ ಕೂಡ ಇಲ್ಲ. ಯಾಕೆ ಕೇಳಿದ್ರೆ, ನಾವು ಮೀಸಲಾತಿ ಕೊಡೋದಕ್ಕೆ ಸಿದ್ಧ ಇದ್ವಿ, ನಾವು ಮಹಿಳೆಯರ ಪರವಾಗಿದ್ವಿ, ಆದರೆ ಇವರು ಅದಕ್ಕೆ ವಿರೋಧ ಮಾಡಿದ್ರು. ಇದೇ ಒಂದು ಘೋಷಣೆಯನ್ನು ಬಿಜೆಪಿ ಮುಂದಿನ ಚುನಾವಣೆವರೆಗೂ ಕೂಡ ಮುಂದುವರಿಸುತ್ತೆ. ಮಿತ್ರರೇ, ಈ ಕುರಿತಾಗಿ ನೀವೇನು ಹೇಳ್ತೀರಿ? ಈ ಬಿಲ್ ಪಾಸ್ ಆಗಬೇಕಿತ್ತಾ ಅಥವಾ ಫೇಲ್ಯೂರ್ ಆಗಿದ್ದು ಒಳ್ಳೇದಾಯ್ತಾ? ನೀವು ಬಿಲ್ನ ಪರವಾಗಿದ್ದೀರಾ ಅಥವಾ ವಿರುದ್ಧವಾಗಿದ್ದೀರಾ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.